ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯಾಕಿಷ್ಟು ಬೇಜಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಹಬ್ಬಕ್ಕೆ ಮನೆ ಫುಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಮಮ್ಮಿ. ನಾನು ಕಾಲೇಜ್ಗೆ ಹೋಗಿ ಬಂದು ಮಾಡ್ತಾಯಿದ್ದೀನಿ. ಕಾಲೇಜಿಂದ ಬಂದು ಅಣ್ಣನ ಇವಾಗ ಬಂದ. ಪಾಪ ನಮ್ಮಮ್ಮ ಬೆಳಗ್ಗೆಯಿಂದ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ರು. ಮೇಲ್ಗಡೆ ಇರೋ ಪಾತ್ರೆನೆಲ್ಲ ತೆಗೆದು ತೊಳಿತಾ ಇದ್ದಾರೆ. ಇವಾಗ ನಾನು ಬಂದು ಅಮ್ಮಂಗೂ ಪಾಪ ಹುಷಾರಿಲ್ಲ, ಸೊ ಅವರು ಮಾಡ್ತಾಯಿದ್ದಾರೆ. ಸೊ ಹೆಲ್ಪ್ ಮಾಡೋಣ ಅಂತೇಳಿ ಇಷ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗಿದೆ ನಮ್ಮ ಮನೆ. ನೋಡಿದ್ರೆ ಮಾತ್ರ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ, ಬನ್ನಿ ತೋರಿಸ್ತೀನಿ. ಪಾತ್ರೆಗಳೆಲ್ಲ ಫುಲ್ ತೆಗೆದು ಗುಡ್ಡೆ ಹಾಕಿ ಅಪ್ಪ ನಮ್ಮ ಮನೆ ಫುಲ್ ಗಲೀಜಾಗಿದೆ. ಸೊ ಡೋಂಟ್ ವರಿ. ಸೊ ನಾವು ಫಸ್ಟ್ ಫ್ಲೋರಲ್ಲಿ ಇರೋದು. ಇಲ್ಲಿಂದ ಟೆರೆಸ್ ಮೇಲೆ ತೊಗೊಂಡೋಗಿ ತೊಳೆದು ಮತ್ತು ತಂದು ಇಲ್ಲಿ ತಂದು ಜೋಡಿಸಿ ಮೇಲಿಡಬೇಕು. 1 to 2 ಕೆಲಸ ಮಾಡಬೇಕು. ಬಟ್ ಹಬ್ಬ ಇದೆ ಅಲ್ಲ, ಸೊ ಇವತ್ತು ಮಂಗಳವಾರ ಶುಕ್ರವಾರ ಹಬ್ಬ ಇದೆ. 2 ದಿನ ಇದೆ. 2 ದಿನದಲ್ಲೆಲ್ಲ ಮುಗಿಸ್ಬೇಕು. ಬನ್ನಿ ಬೇಗ ಬೇಗ ಕೆಲಸ ಮುಗಿಸೋಣ. ರೈಸ್ ಎಷ್ಟು ಪಾತ್ರೆ ಇದೆ. ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಇರೋದು, ಇನ್ನು ಬೇರೆಯವ್ರ ಮನೆಯೆಲ್ಲ ಜಾಸ್ತಿ ಇಟ್ಟಿರ್ತಾರೆ, ನನಗಂತೂ ಗೊತ್ತಿಲ್ಲ. ಸೊ ಇದು ನಮ್ಮ ಟೆರೇಸ್. ಯಾರೋ ಬಟ್ಟೆ ಒಣಗಾಕಿದ್ದಾರೆ. ನಿಮಗೆ ನಮ್ಮ ಟೆರೇಸಿನ ವ್ಯೂ ತೋರಿಸ್ತೀನಿ ಬನ್ನಿ. ಕಳೆದು ಹೋಗ್ಬಿಡ್ತೀರಾ ಹಂಗಿದೆ ನೋಡಿ. ಏನು ಸಖತ್ ಮಸ್ತ್ ವ್ಯೂ ಮಾತ್ರ. ಆ ಕಡೆ ಪಕ್ಕದೂರು, ಇದು ಫುಲ್ ವ್ಯೂ. ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿರ್ಬೋದು ನಿಮಗೆ. ಆ ದೇವಸ್ಥಾನಕ್ಕೆ ಒಂದ್ಸಲನೂ ಹೋಗಿಲ್ಲ ಗೈಸ್, ಹೋಗ್ಬೇಕು ಅನ್ನೋ ಆಸೆ. ಸೊ ಇದು ನಮ್ಮ ಟೆರೆಸಿನ ವ್ಯೂ. ನಮ್ಮ ಅಮ್ಮ ನೋಡ್ರೆ ಬೈತಾರೆ, ಕೆಲಸ ಮಾಡೆ ಅಂತಂದರೆ ನೀನು ವಿಡಿಯೋ ಮಾಡ್ಕೊಂಡು ಕೂತಿದ್ಯಾ ಅಂತ. ಸೊ ಇಷ್ಟು ಪಾತ್ರೆನ ತೊಳಿಬೇಕು. ನೋಡೋಣ ಬನ್ನಿ ಹೇಗೆ ತೊಳಿತೀವಿ ಏನು ಅಂತ ನೋಡುವ. ಪಾತ್ರೆ ನೋಡ್ತಿದ್ರೇ ಇವಾಗ ಎಷ್ಟು, ಐ ಥಿಂಕ್ 5 o'clock ಆಗಿರ್ಬೋದು. 5 o'clock ಕುತ್ಕೊಂಡು ಎಷ್ಟು ಗಂಟೆಗೆ ಮುಗಿಸ್ತೀವಿ ನೋಡೋಣ. ಸೊ ನೋಡಿ, ನಮ್ಮಮ್ಮ ಬೆಳಗ್ಗೆ ಕೊಡ್ತಾರೆ. ಇವಾಗ ನಾನು ತೊಳಿಬೇಕಂತೆ. ಎಷ್ಟೊತ್ತಾಗುತ್ತೆ. ಇಷ್ಟು ಪಾತ್ರೆ ಏನಂತ ಮಡಿಕೊಂಡಿದ್ದೆ. ಸುಮ್ಮನೆ ಎಲ್ಲ ಗುಜರಿಗೆ ಹಾಕು. ಸುಮ್ಮನೆ ಏನು ಮಾಡಲ್ಲ ಗೈ, ಸುಮ್ಮನೆ ಇಟ್ಕೊಂಡಿರೋದು ಅಷ್ಟೇ. ಅದನ್ನದು ಮೇಲ್ಗಡೆ ಇಡೋದು, ವರ್ಷಕ್ಕೊಂದ್ಸಲ ತೆಗಿಯೋದು, ಬೆಳಗೋದು, ಮತ್ತೆ ಮೇಲೆ ಇಡೋದು ಅಷ್ಟೇ ಮಾಡೋದು. ಇನ್ನೇನು ಇದರಲ್ಲಿ ಏನು ಅಡುಗೆನೂ ಮಾಡಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಏನಕ್ಕೆ ಬೆಳಗಬೇಕು ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಬೆಳಗಬೇಕು. ಕಾಲೇಜಿಂದ ಬಂದು ಕೆಲಸ ಮಾಡಿಸ್ತೈತೆ ನಮ್ಮಮ್ಮ. ಬಸ್ಸಲ್ಲಿ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಬಂದು ಇಲ್ಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ಸ್ವಲ್ಪ ಅನ್ನ ತಿಂದು ಕುತ್ಕೊಂಡೆ ಅಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ತೆಗಿಯೋಕಾಯ್ತಲ್ಲ ಅಂತ ತೆಗಿಯೋಣ ಬನ್ನಿ. ಸೊ ಕೆಲಸ ಸ್ಟಾರ್ಟ್ ಮಾಡೋಣ. ಇಷ್ಟು ಪಾತ್ರೆಗಳೆಲ್ಲ ನಮ್ಮಮ್ಮ ಮನೇಲಿ ಇರ್ತಾವ್ರೆ. ಅದು ಯಾವ ಪುರ್ಸಾತಕ್ಕಿದ್ದವರೋ ಗೊತ್ತಿಲ್ಲ. ಇಷ್ಟು ಪಾತ್ರೆ ಫೈನಲಿ 1 hour ಆಯಿತಾ, ಅರ್ಧ ಗಂಟೆಲಿ ತೊಳೆದಿದ್ದೀವಿ. ಮ್ಯಾಟುಸ್ತವ್ರೆ. ಸೊ ಇಷ್ಟು ಅಂತ ಪಾತ್ರೆ ನಾನು ತೊಳೆದೆ. ನಮ್ಮಮ್ಮ ನಮ್ಮಣ್ಣ ಜೋಡಿಸ್ತು. ಸೊ ಬೇಗ ಆಯಿತು ಅಷ್ಟೇ. ಇದನ್ನು ಮತ್ತೆ ಕೆಳಗಡೆ ತೊಗೊಂಡೋಗಿ ಜೋಡಿಸಿ ಕವರ್ಗೆ ಹಾಕಿ ಮೇಲೆ ಎತ್ತಿಡಬೇಕು. ಅದು ಇನ್ನೊಂದು ಸಾಹಸ. ಪಾತ್ರೆ ಕೆಲಸವನ್ನು ಮುಗಿದ್ರೆ ಅರ್ಧ ಕೆಲಸ ಮುಗ್ದಂಗೆ. ಈಗ ಆ ಪಾತ್ರೆನ ಅಲ್ಲೇ ಬಿಟ್ಟು ನಾವು ಕೆಳಗಡೆ ಹೋಗ್ತಾಯಿದ್ದೀವಿ. ಕೆಳಗಡೆ ಕ್ಲೀನಿಂಗ್ 1 hour ಇಲ್ಲ, ಅರ್ಧ ಗಂಟೆ ಆಯಿತು ತೊಳೆಯುವಷ್ಟರಲ್ಲಿ. ಈ ಹಬ್ಬ ಹರಿದಿನ ಬರೋದು ಸಾಕು, ಈ ಮನೆ ಕ್ಲೀನಿಂಗು ಸಾಕು. ಬನ್ನಿ ನಮ್ಮನೆ ನೋಡ. ನನ್ನ ಬೆಡ್ಡಿನ ಅವಸ್ಥೆ ನೋಡಿ. ಇದು ನನ್ನ ಬೆಡ್ ಅಲ್ಲ, ನನ್ನ ಬೆಡ್ಡೇ. ಆದರೆ ನೋಡಿ ಎಷ್ಟು ಗಲೀಜು. ಇದು ದೇವ್ರ ಪಾತ್ರೆ. ಇದನ್ನು ಒಂದಿನ ತೊಳಿಬೇಕು. ಅದನ್ನೆಲ್ಲ ಎತ್ಕೊಬಂದು ಇವಾಗ ಇನ್ನೂ ಇಟ್ಟಿಲ್ಲ. ನಮ್ಮ ಅಣ್ಣನ ಟ್ಯೂಷನ್ ಮಾಡ್ತಾಯಿದ್ದಾನೆ. ಸೊ ಟ್ಯೂಷನ್ ಬಿಟ್ಟಮೇಲೆ ಒಟ್ಟಿಗೆ ಹೋಗಿ ಎತ್ಕೊಂಬರೋಣ ಅಂತ 8 o'clock ಗಂಟಲ್ಲೇ ಒಣಗಲಿ ಅಂತ ಬಿಟ್ಟಿದ್ದೀವಿ. ಸೊ ಆಗ ಫ್ಯಾನ್ ಕ್ಲೀನ್ ಮಾಡಬೇಕಂತೆ. ಆಚೆ ಫ್ಯಾನು ಅಣ್ಣ ಕ್ಲೀನ್ ಮಾಡ್ತು.
ಸೊ ನಾನು ಈಗ ನನ್ನ ರೂಮಿನ ಫ್ಯಾನ್ ಕ್ಲೀನ್ ಮಾಡಬೇಕು. ಆಚೆ ಹಿಯರ್ ಮೈ ನೀರಲ್ಲಿ ಕೆಲಸ ಮಾಡು. ನೆನ್ನೆ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿ ಬಂದೈತೆ, ಮತ್ತೆ ಇವತ್ತೆಲ್ಲ ಫುಲ್ ನೀರಲ್ಲೇ ಕೆಲಸ ಮಾಡ್ತೈತೆ. ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿದೆ. ಸೊ ಡೋಂಟ್ ರಿಗ್ರೆಟ್. ಇದೆಲ್ಲ ಪಾತ್ರೆ, ಇದು ನೆಕ್ಸ್ಟು ಫ್ರಿಜ್ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಂತೆ. ಅದನ್ನು ಕ್ಲೀನ್ ಮಾಡು, ನಾನು ಫ್ಯಾನ್ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ವೆಯ್ಟ್, ಐ ಆಮ್ ಡೂಯಿಂಗ್ ಫ್ಯಾನ್ ಕ್ಲೀನಿಂಗ್. ಸೊ ಫ್ಯಾನ್ ಕ್ಲೀನ್ ಮಾಡಿ ಇದು ಎಲ್ಲ ಮಡಚಿಟ್ಟು ಎಲ್ಲ ರೂಮ್ಗೆ, ಮತ್ತು ಸ್ಕ್ರೀನ್ಗಳನ್ನ ವಾಶ್ ಮಾಡೋಕ್ಕಿಡ್ಬೇಕು, ಅದು ಇಟ್ಟಿದ್ದೀನಿ. ಸ್ಕ್ರೀನ್ಗಳಲ್ಲಿದೆ, ಸ್ಕ್ರೀನ್ಗಳನ್ನ ವಾಶ್, ನನ್ನ ಬ್ಯಾಗ್ ಒಳ್ಳೆ ಬಿದ್ದೈತೆ. ಸೊ ಸ್ಕ್ರೀನ್ಗಳನ್ನ ವಾಶ್ ಮಾಡಿ. ನೋಡಿ ನನ್ನ ಗೊಂಬೆಗಳು ಇಲ್ಲಿ, ನನ್ನ ನೋಡಬೇಡಿ, ಆಮೇಲೆ ಅದೊಂದು ವ್ಲಾಗ್ ಮಾಡೋಣ. ಸೊ ಇವಾಗ ಫ್ಯಾನ್ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಫ್ಯಾನ್ ಕ್ಲೀನ್ ಮಾಡಿ ನಂತರ ಸಿಗುವೆ. ಫೋಟೋ ಫ್ರೇಮ್ಸ್ ಎಲ್ಲ ಚೇಂಜ್ ಮಾಡಿ ಆಲ್ಮೋಸ್ಟ್ ಕೆಲಸಗಳಾಯಿತು. ಇವೆರಡು ಇವಾಗ ಒರೆಸ್ಬೇಕು. ಏನಾಯಿತು ಮಮ್ಮಿ? ಏನೂ ಆಗಿಲ್ಲ. ಡವ್ವು ಗೈಸ್, ಇಷ್ಟೊತ್ತು ಗಂಟೆ ಮಾಡಿದ್ದೀನಿ, ಏನೂ ಆಗಿಲ್ಲ ಅಂತ. ಹಾಂ ನೋಡಿ, ಫ್ರಿಜ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನಾನು. ಲಿಕ್ವಿಡ್ ಅಲ್ಲವಾ ಇಲ್ಲಿ ಈ ಕಡೆ ತೊಳಿಬಿಟ್ರೆ ಆಯ್ತು. ಸೊ ಎಸ್ ಗೈಸ್, ಫೈನಲಿ ಆಲ್ಮೋಸ್ಟ್ 90% ಅಂತೂ ಇಲ್ಲ, ಇನ್ನು 70% ಕಂಪ್ಲೀಟಾಗಿ ಮುಗಿದಿದೆ ಕೆಲಸ. ಇನ್ನು ನಾಳೆ ಮಿರರ್ ಒರೆಸೋದು, ಇನ್ನು ಕಿಟಕಿಗಳು ಒರೆಸೋದು. ನಮ್ಮ ಆಚೆ ಕಿಟಕಿ ತೊಳಿತೈತೆ ನೋಡಿ. ಅಡುಗೆ ಮನೆ ಫುಲ್ ಕ್ಲೀನ್ ಆಗೋಗಿದೆ ಅಲ್ಲಿ ನಮ್ಮಮ್ಮ ಆಚೆ. ಸೊ ಅಡುಗೆ ಮನೆ ಫುಲ್ ಕ್ಲೀನ್ ಆ್ಯಂಡ್ ಫ್ರೆಶ್ ಆಗೋಗಿದೆ. ಹಬ್ಬ ಹರಿದಿನಗಳು ಬರೋದು ಬೇಡ, ಈ ಕೆಲಸ ಕಾರ್ಯ ಮಾಡೋದು ಬೇಡ ಅನ್ನೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಬಟ್ ಇಷ್ಟೇ, ಅಡುಗೆನೂ ಏನೂ ಮಾಡಿಲ್ಲ. ಅಣ್ಣ ಹೋಟ್ಲಲ್ಲಿ ತರಕ್ಕೆ ಹೋದ, ಅವ್ರಿಗೂ ಟ್ಯೂಷನ್ ಮುಗಿಸಿ 8 o'clock ಬಂದ. ಹಾಂ ಕರೆಕ್ಟ್. ಮನೆ ಕ್ಲೀನ್ ಮಾಡಿ ನಾನ್ ವೆಜ್ ತರಿಸ್ತಾರೆ ಗೈಸ್. ನೋ, ನಮ್ಮ ಮನೆಯಲ್ಲಿ ಡಿಫ್ರೆಂಟ್. ಸೊ ಫ್ರೈಡ್ ರೈಸ್ ತರಕ್ಕೆ ಅಣ್ಣ ಹೋಗಿದ್ದಾರಂತೆ. ಫ್ರೈಡ್ ರೈಸ್ ತಿಂದು ಮಲ್ಕೊಂಡು, ಇನ್ನು ನಾಳೆ ನನ್ನ ಕಾಲೇಜ್ ರಜಾ ಇದೆ. ಫುಲ್ ಖುಷಿ ಆಗ್ತಿದೆ ನನಗೆ. ಬಿಕಾಸ್ ಏನೋ ನಾಳೆ ಫಸ್ಟ್ ಇಯರ್ಸ್ಗೆ ಫ್ರೆಶರ್ಸ್ ಡೇ ನಡೀತಾ ಇದೆ ಅಂತೆ. ಅದರಿಂದ ನಮಗೆ ಬರಬೇಡಿ ಅಂತ ಜಸ್ಟ್ ನಾವು ಇವಾಗ ತಾನೇ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಸೊ ಬಿಕಾಸ್ ನಾನು ಫುಲ್ ಹ್ಯಾಪಿ, ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಒಂದಿನ ನಾನು ರಜಾ ಸಿಗ್ತಲ್ಲ. ನಾಳೆಯಿಂದ 3 ದಿನ ರಜಾ ಗೈಸ್. ನಾಡಿದ್ದು ಇಂಡಿಪೆಂಡೆನ್ಸ್ ಡೇ, ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ. ಈ 3 ದಿನ ಕಂಟಿನ್ಯೂಸ್ ರಜಾ ಇದೆ. ಸೊ ನೋಡುವ, ನಾಳೆ ನಾಡಿದ್ದು ಏನೇನೆಲ್ಲ ಮಾಡಬಹುದು ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಬಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಏನೂ ಇಲ್ಲ ಈ ವ್ಲಾಗು, ಸುಮ್ಮನೆ ಮನೆ ಕ್ಲೀನಿಂಗ್ ನಾನು ನಿಮಗೆ ತೋರಿಸ್ದೆ ಅಷ್ಟೇ. ಬಿಟ್ಟು ಮನೆ ಕ್ಲೀನಿಂಗ್ ಮೆಮೊರಿ ಇರಬೇಕಲ್ಲ ಗೈಸ್. ಸೊ ಇರಲಿ ಅಂತ ಒಂದೇ ಒಂದು ವ್ಲಾಗ್ ಮಾಡಿದೆ ಅಷ್ಟೇ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್, ಗುಡ್ ನೈಟ್. ಟೈಮ್ ಬಂದು 8:45 ತಿಂದು ಮಲ್ಕೊಂಡ್ರೆ ಸಾಕು. ಹೆವಿ ಕೆಲಸ, ಕಾಲೇಜಿಂದ ಬಂದು ಕೆಲಸ ಮಾಡಿ ಫುಲ್ ಸುಸ್ತಾಗಿ ಹೋಗಿದ್ದೀನಿ. ಹೋಗಿ ತಿಂದ್ಬಿಟ್ಟು ಮಲ್ಕೊಂಡ್ರೆ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.